ಮೈ ಯೂಟ್ಯೂಬ್ ಚಾನೆಲ್ ಪ್ರೇರಣಾ ಯೂಟ್ಯೂಬ್ ಚಾನೆಲ್. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಅಂದ್ರೆ ಸಂಕ್ರಾಂತಿ ಸೆಲೆಬ್ರೇಷನ್ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಮತ್ತೆ ನಮ್ಮ ಮನೇಲಿ ಪೂಜೆ ಆಗಿದೆ, ಬೆಳಗ್ಗೆನೆ ಪೂಜೆ ಆಯ್ತು. ಸೊ ಜಾತ್ರೆ ನಡೀತಿದೆ. ಸೊ ಇವಾಗ ಹೋಗ್ಬೇಕು, ಅಲ್ಲೆಲ್ಲ ಕ್ಲಿಪ್ಪಿಂಗ್ಸ್ ಆಡ್ ಮಾಡ್ಬಿಟ್ಟು ನಮ್ಮ ವಿಡಿಯೋದಲ್ಲಿ ನೀವು ನೋಡಬಹುದು. ಸೊ ಜಾತ್ರೆಗೆ ಬಂದಿದ್ದೀವಿ, ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ತುಂಬ ಕ್ರೌಡಾಗಿತ್ತು, ತುಂಬ ಚೆನ್ನಾಗಿತ್ತು ಜಾತ್ರೆ ಅಂತೂ. ಮತ್ತು ಈಗ ನಾನು ತೇರ್ ಹತ್ರ ಬಂದೆ, ಒಂದು ಫೋಟೋ ತೊಗೊಳ್ಳೋಣ ಅಂತ. ಹಾಗೆ ಒಂದು ಫೋಟೋ ತೊಗೊಂಡು ದೇವ್ರನ್ನ ಕೈ ಮುಕ್ಕೊಂಡು ಮತ್ತು ಅಲ್ಲಿಂದ ನಾನು ಹೊರಟೆ. ಅದಾದಮೇಲೆ ಪ್ರೋಗ್ರಾಮ್ ನಡೆಯೋ ಜಾಗಕ್ಕೆ ಹೋದೆ. ಇಲ್ಲಿ ಬಂದುಬಿಟ್ಟು ತುಂಬ ಜನ ಸೆಲೆಬ್ರಿಟೀಸ್ನೆಲ್ಲ ಕರೀತಾರೆ. ಹಾಗೂ ಈ ಸಲ ಯಾವುದೋ ಒಂದು ಸ್ವಾಮೀಜಿನ ಕರೆಸಿದ್ರು, ಹಾಗೂ CM ಮಾಜಿ ಯಡಿಯೂರಪ್ಪ ಅವ್ರನ್ನ ಕರೆಸಿದ್ರು. ಮತ್ತು ಇನ್ನೊಬ್ಬರು ಯಾರನ್ನೋ ಸ್ವಾಮೀಜಿ ಅವ್ರ ಗುರುಗಳನ್ನ ಯಾರೋ ಕರೆಸಿದ್ರು. ನನಗೂ ಅಷ್ಟು ಐಡಿಯಾ ಇಲ್ಲ, ಒಳಗಡೆ ಹೋಗೋಕ್ಕಾಗಲಿಲ್ಲ. ತುಂಬ ಜನ ಇದ್ದರು, ಸಿಕ್ಕಾಪಟ್ಟೆ ಜನ ಇದ್ದರು. ಸೊ ಆದ್ದರಿಂದ ಇದರಲ್ಲೇ ನಾನು ಕ್ಯಾಪ್ಚರ್ ಮಾಡ್ಕೊಂಡು ನಾನು ಹಾಕಿದ್ದೀನಿ ನನ್ನ ವೀಡಿಯೋದಲ್ಲಿ. ನೀವು ನೋಡ್ಬೋದು ಲೈಕ್ ಆ ಸ್ಕ್ರೀನಲ್ಲಿ ಲೈಕ್ ಯಾರ್ಯಾರು ಬಂದಿದ್ದಾರೆ ಅಂತ. ಮತ್ತು ಇಲ್ಲಿ ಬಂದುಬಿಟ್ಟು ಲೈಕ್ ಅನ್ನದಾನ ನಡೆಯುತ್ತೆ ಬೆಳಗ್ಗೆಯಿಂದ ಸಂಜೆ ತನಕ. ಫುಲ್ ಕಂಪ್ಲೀಟ್, ಕಡಿಮೆ ಅಂದ್ರೂ 1 ಲಕ್ಷದ ಜನ ಮೇಲೆ ಅನ್ನದಾನ ನಡೆಯುತ್ತೆ ಇಲ್ಲಿ ಆದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇದು ನಮ್ಮ ಇವ್ರ ಅಕ್ಕನ ಮಕ್ಕಳು. ಇವ್ರು ಬಂದುಬಿಟ್ಟು ಲೈಕ್ ಎಲ್ಲರಿಗೂ ಹಾಯ್ ಅಂತ ಹೇಳ್ತಾ ಇದ್ದೀನಿ. ಸೊ ಅವ್ರು ಹಾಯ್ ಅಂತ ಹೇಳಿದ್ರು. ಇದಾದ ನಂತರ ಇದಕ್ಕೆ ಹೋದೆ ನಾನು. ಇಲ್ಲಿ ಬಂದುಬಿಟ್ಟು ಇದಿದೆ ಲೈಕ್ ಲಿಂಗ ಹಾಗೂ ಒಂದು ಇದು ಬಸವಣ್ಣ ಇದೆ. ಇಲ್ಲಿ ಬಂದುಬಿಟ್ಟು 2 ಬಸವಣ್ಣ ಇತ್ತು. ಮೊದಲಿಗೆ ಏನು ಗೊತ್ತಾ ಗೈಸ್, ನಾನು ಕೊಟ್ಟೆ, ಇದು ತಿನ್ನಲೇ ಇಲ್ಲ ಬಸವಣ್ಣ ಗೊತ್ತಾ. ಆಮೇಲೆ ಮತ್ತೆ ಇನ್ನೊಂದ್ಸಲ ಟ್ರೈ ಮಾಡೋಣ ಅಂತ ಕೊಟ್ಟಾಗ ತಿಂತು. ಲೈಕ್ ನನಗೆ ಫುಲ್ ಖುಷಿ ಆಗೋಯಿತು. ಹಾಗೂ ಅದ್ರ ಪಕ್ಕದಲ್ಲಿ ಇನ್ನೊಂದಿತ್ತು. ಅಲ್ಲಿ ಹೋಗಿದ ತಕ್ಷಣ ಲೈಕ್ ಮುಖ ಫುಲ್ ಕಂಪ್ಲೀಟ್ ಆಸೆ ತಿರ್ಸ್ಕೊಂಡ್ಬಿಟ್ಟಿದೆ ಗೈಸ್. ನನಗೆ ಬೇಜಾರಾಗೋಯ್ತು, ಇದೇನು ಹಿಂಗಾಗೋಯ್ತು ಅಂತ. ಅದಷ್ಟು ನಾನು ಟ್ರೈ ಮಾಡಿದೆ, ಇಲ್ಲಿ ತಿರ್ಗಪ್ಪ ಅಂತ 1 2 3 ಕೌಂಟ್ ಕೊಟ್ಟೆ. ಅದಾದಮೇಲೆ ತಿರುಗ್ತು. ಹಾಗೆ ಅದನ್ನು ಒಂದು ಕೈ ಮುಕ್ಕೊಂಡು ಬೇಡ್ಕೊಂಡು ನಾನು ಅಲ್ಲಿಂದ ಹೋದೆ. ಮತ್ತು ಈ ದೇವಸ್ಥಾನ ಸ್ಪೆಷಾಲಿಟಿ ಏನಂತ ಅಂದರೆ ವರ್ಷ ಜಾತ್ರೆ ನಡೆಯೋ ದಿವಸ ದೇವರ ದರ್ಶನ ಮಾಡೋರಿಗೆ ಒಂದು ಕಬ್ಬು ಫ್ರೀಯಾಗಿ ಕೊಡ್ತಾರೆ. ಮತ್ತು ಒಂದು ಸೇರಷ್ಟು ಕಡಲೆಕಾಯಿ ಫ್ರೀಯಾಗಿ ಕೊಡ್ತಾರೆ. ಅದೊಂದು ಸ್ಪೆಷಾಲಿಟಿ ಈ ದೇವಸ್ಥಾನದಲ್ಲಿ, ನೀವು ನೋಡ್ಬೋದು. ಮತ್ತು ಶಾಪಿಂಗ್ ಮಾಡೋಕ್ಕೆಲ್ಲ ಚೆನ್ನಾಗಿತ್ತು. ಅದು ಬಂದು ನೆಕ್ಸ್ಟ್ ಮಕ್ಕಳಿಗೆ ಗೇಮ್ಸ್ ಆಡೋಕ್ಕೆ ಇದು ಮಾಡಿದರು. ಲಾಸ್ಟ್ ಇಯರಲ್ಲಿ ಜೈಂಟ್ ವೀಲ್ ಒಂದು ಮಾಡಿದರು. ಬಟ್ ಈ ಸಲ ಮಾಡಿರಲಿಲ್ಲ. ಒಂದು ವಾಟರ್ ಗೇಮ್ಸ್ ಆಗಿರ್ಬೋದು, ಹಾಗೂ ಲೈಕ್ ಟ್ರೈನ್ ಗೇಮು, ಡ್ರೈವಿಂಗ್ ಗೇಮ್ಸು, ತುಂಬ ಗೇಮ್ಸ್ ಇತ್ತು. ಒಂದು 4 to 5 ವೆರೈಟಿ ಗೇಮ್ಸ್ ಇತ್ತು. ಅದೆಲ್ಲ ಮಕ್ಳಿಗೆ ಆಡ್ಬೋದಾಗಿತ್ತು. ಲೈಕ್ ಅಫೋರ್ಡಬಲ್ ಪ್ರೈಸ್ ಕೊಡ್ಬೋದು, ಚೆನ್ನಾಗಿತ್ತು. ಅವ್ರಿಗೂ ಒಂಥರ ಗೇಮ್ಸ್ ಆಡಿದ್ದೀನಿ ಅಂತ ಒಂದಿತ್ತು. ಅದಾದ ನಂತರ ನಾನು ನೆಕ್ಸ್ಟ್ ಇದೆಲ್ಲ ಆದಮೇಲೆ ನನಗೆ ಒಂದು ರಾಬೆರಿ ಇಷ್ಟ ಆಯಿತು. ಸೊ ರಾಬೆರಿ ತಿನ್ನೋಣ ಅಂತ ಹೋದೆ. ನಾನು ಜನರಲಾಗಿ ನಾನು ರಾಬೆರಿ ಎಲ್ಲಿ ನೋಡಿದ್ರು ನಾನು ಟ್ರೈ ಮಾಡ್ತೀನಿ. ನೀವೇನಾದರೂ ಟ್ರೈ ಮಾಡಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ, ತುಂಬ ಚೆನ್ನಾಗಿರುತ್ತೆ, ನನಗೆ ತುಂಬ ಇಷ್ಟ. ಇದಾದ ನಂತರ ನೆಕ್ಸ್ಟು ಪೊಟ್ಯಾಟೊ ಟ್ವಿಸ್ಟರ್ ನಾನು ಪಿರಿ ಮಸಾಲ ಜಾಸ್ತಿ ಹಾಕ್ಕೊಂಡು ತಿಂತೀನಿ, ತುಂಬ ಚೆನ್ನಾಗಿರುತ್ತೆ. ಅದು ಬಂದು ಸ್ವೀಟ್ ಕಾರ್ನಲ್ಲಿ ಏನು ಮಾಡಿಬಿಟ್ಟಿದ್ರು ಗೊತ್ತಾ ಗೈಸ್, ಉಪ್ಪು ಜಾಸ್ತಿ ಆಗಿಬಿಟ್ಟಿದ್ರು. ನಾನು ಇನ್ನೇನು ಹೇಳೋದು ಅಂತ ಸುಮ್ಮನೆ 1-2 ಸ್ಪೂನ್ ತಿಂದ್ಬಿಟ್ಟು ಸುಮ್ಮನೆ ಅದೇ. ಆ್ಯಂಡ್ ನನ್ನ ಫೇವ್ರೇಟ್ ಐಸ್ ಕ್ರೀಮ್ ಬಂದ್ಬಿಟ್ಟು ಕುಲ್ಫಿ ಐಸ್ ಕ್ರೀಮ್, ಅದೊಂದು ತಿಂದೆ. ಅದೊಂದಾದ್ಮೇಲೆ ನಾನೇ ಚುರುಮುರಿ ಅಂತ ಅಂದ್ಕೊಂಡು ತಿಂತಾಯಿದ್ದೀನಿ. ಅದು ಚೆನ್ನಾಗಿತ್ತು. ಅದಾದಮೇಲೆ ಲಾಸ್ಟ್ ಫೈನಲಲ್ಲಿ ಒಂದು ಕಬ್ಬಿನ ಹಾಲಲ್ಲಿ ಹೆಣ್ಣು ಮಾಡಿದೆ. ತುಂಬ ಚೆನ್ನಾಗಿತ್ತು ಡೇ ಮಾತ್ರ. ಮತ್ತು ಇದೊಂದು ತೊಗೊಂಡೆ ನಾನು, ತುಂಬ ಚೆನ್ನಾಗಿತ್ತು. ಲಾಸ್ಟಲ್ಲಿ ಒಂದು ಪೋಸ್ ಕೊಟ್ಬಿಟ್ಟು ಒಂದು ಫೋಟೋ ತೊಗೊಳ್ಳೋಣ ಅಂತ ನಮ್ಮ ಅಕ್ಕಂಗೆ ಹೇಳ್ಬಿಟ್ಟು ಒಂದು ಪೋಸ್ ಕೊಟ್ಟೆ. ತೊಗೊಂಡಾದ್ಮೇಲೆ ಈ ಲೈಟ್ ಬಂದ್ಬಿಟ್ಟು ನಮ್ಮ ರಿಯೋಗೆ ಭಯಪಡಿಸೋಣ ಅಂತ ಅದೊಂದು ತೊಗೊಂಡೆ. ವಿಡಿಯೋ ಮಾಡ್ತಿದ್ದೆ. ವಿಡಿಯೋ ನೋಡಿದ್ರಿಂದ ಅವರೇ ಪಾಪ ತೊಗೊಂಡು ಒಂದು ವಿಡಿಯೋ ಮಾಡಿ ಅಂತ ಅಂದರು. ಅದು ಒಂದು ಫೋಟೋ ತೊಗೊಂಡು ಒಂದು ಪೋಸ್ ಕೊಟ್ಟು ಒಂದು ವಿಡಿಯೋ ಮಾಡಿಬಿಟ್ಟು ಮತ್ತೆ ನಾನು ರಿಟರ್ನ್ ಮಾಡಿದೆ. ನಾನು ವಿಡಿಯೋ ಮಾಡ್ತಾಯಿದ್ದನ್ನು ನೋಡಿಬಿಟ್ಟು ಪಾಪ ನಾನು ಅವ್ರಿಗೆ ಹಾಯ್ ಮಾಡಿ ವಿಡಿಯೋಗೆ ಅಂತ ಅಂದೆ. ಬಟ್ ಅವರು ಫುಲ್ ಶೈ ಮಾಡ್ಕೊಂಡು ತುಂಬ ನಾಚಿಕೆ ಪಟ್ಟರು, ಇಲ್ಲ ನಾನು ಮಾಡಲ್ಲ ಅಂತ. ಆದರೂ ನಾನು ಹೇಳಿದೆ ಜಸ್ಟ್ ಹಾಯ್ ಮಾಡಿ ಅಂತ. ಆಮೇಲೆ ಹಾಯ್ ಮಾಡಿದ್ರು, ಒಂದು ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಅಲ್ಲಿಂದ ನಾನು ಹೊರಟೆ. ಆಮೇಲೆ ನೈಟ್ ಬಂದುಬಿಟ್ಟು ಹಸಿರು ಕಿಚ್ಚಾಯಿಸೋದೊಂದಿತ್ತು. ಸೊ ಅಲ್ಲಿ ಸ್ಟಾರ್ಟ್ ಆಗುತ್ತೆ ನನ್ನ ಬ್ಲಾಗ್. ಹಂಗೆ ಇದಾದಮೇಲೆ ನಮ್ಮ ಆಂಟಿ ನಮ್ಮ ಅಂಕಲ್ ಮನೆಗೆ ಹೋಗ್ತೀನಿ, ಅಲ್ಲಿ ಪೂಜೆ ಇರುತ್ತೆ. ನೋಡಿ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂತ. ನಂಗೆ ಸ್ಟಾರ್ಟಿಂಗ್ ಸ್ವಲ್ಪ ಭಯ ಇತ್ತು ಗೈಸ್. ಲೈಕ್ ನನಗೆ ಫಸ್ಟೇ ಭಯ, ಹಸುಗಳಂದರೆ ಎಲ್ಲಿ ಓದ್ಬಿಡುತ್ತೋ ಏನು ಅಂತ. ಆದರೂ ನಾನು ಪೂಜೆ ಮಾಡ್ತಿರುವಾಗ ಸ್ವಲ್ಪ ಅದು ಹಿಂದೆ ಹೋಗ್ತಾ ಇತ್ತು. ಸ್ವಲ್ಪ ಭಯದಿಂದ ನಾನು ಪೂಜೆ ಮಾಡಿದೆ. ಆಮೇಲೆ ನನಗೊಂದು ತೃಪ್ತಿ ಆಯಿತು, ಇಲ್ಲ ಪೂಜೆ ಮಾಡಿದ್ದೀನಿ ಅಂತ. ಅದಾದಮೇಲೆ ನಮ್ಮ ಮನೆಯಿಂದ ಪ್ರಸಾದ ತಂದಿದ್ವಿ. ಪ್ರಸಾದ ತಿನ್ಸೋಣ ಅಂತ ಪ್ರಸಾದ ಕೊಟ್ಟೆ. ಪ್ರಸಾದ ತಿಂತು, ನನಗೊಂದು ಖುಷಿ ಆಯಿತು. ಅದು ಪ್ರಸಾದ ಅರ್ಧನೇ ತಿಂದಿದ್ದು ಗೈಸ್, ಆಮೇಲೆ ಬಿಟ್ಬಿಡ್ತು. ಇದಾದ ನಂತರ ನಮ್ಮ ಆಂಟಿ ಮತ್ತು ನಮ್ಮ ಅಂಕಲ್ ಮನೆ ಹತ್ರನೇ ಎಲ್ಲ ಫ್ಯಾಮಿಲಿ ಎಲ್ಲ ಇದ್ರಿ. ಸೊ ಮೊದಲನೇ ಹಬ್ಬ ಹೊಸದಾಗಿ ಪಟಾಕಿ ಹೊಡೆದ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ನಾನು ತುಸ್ ಅಂತ ಅಂದ್ಕೊಂಡು ರೇಗಿಸ್ತಿದ್ದೆ. ಆಮೇಲೆ ನೋಡಿದ್ರೆ ತುಂಬ ಚೆನ್ನಾಗಿ ಅದು ಹೋಯಿತು.
ಸೊ ಗೈಸ್ ಇವಾಗ ನಮ್ಮ ಹಸುನ ಕಿಚ್ಚಾಯಿಸಕ್ಕೆ ಕರ್ಕೊಂಡೋಗಿ ಹೋಗ್ತಾ ಇದ್ದೀವಿ. ಅದೊಂದು ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ಹೋದ ವರ್ಷ ಬಲೂನೆಲ್ಲ ಹಾಕ್ಬಿಟ್ಟು ಸೆಲೆಬ್ರೇಟ್ ಮಾಡಿದರು. ಈ ವರ್ಷ ಲೈಟ್ಸ್ ಎಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಶೈನಿಂಗ್ ಎಲ್ಲ ಹಾಕಿದ್ರು ಹಸು ಮೇಲೆ, ತುಂಬ ಚೆನ್ನಾಗಿತ್ತು. ಇವ್ರು ಬಂದುಬಿಟ್ಟು ರೈಟ್ ಸೈಡ್ ಇರೋದು ನಮ್ಮ ಅಂಕಲ್ಲು. ನಾನು ಹಿಂದೆ ಇದ್ದಾರೆ ಅಂತ ಅಂದ್ಕೊಂಡೆ, ನೋಡಿದ್ರೆ ಮುಂದೆ ಇದ್ದರು. ಇವ್ರು ನಮ್ಮ ಅಂಕಲ್, ನಮ್ಮ ನೈಬರ್ ಅಂಕಲ್ಲು. ಮತ್ತು ನಮ್ಮ ಆಂಟಿ ಅವರು ಬರ್ತಾರೆ, ತೋರಿಸ್ತೀನಿ ನಿಮಗೆ ನಮ್ಮ ಆಂಟಿನ. ಡೆಕೋರೇಷನ್ಸ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು ಹಸುಗೆ ಮಾತ್ರ. ಮತ್ತು ಇವ್ರು ಬಂದ್ಬಿಟ್ಟು ನಮ್ಮ ಆಂಟಿ, ಈ ಕಡೆ ಇರೋದು ನಮ್ಮ ಆಂಟಿ, ಆ ಕಡೆ ಇರೋದು ನಮ್ಮ ಅಂಕಲ್ಲು. ಲೈಕ್ ಅವ್ರು ತುಂಬ ಸಪೋರ್ಟಿವ್ ಆಗಿದ್ದಾರೆ. ನನ್ನ ವ್ಲಾಗ್ಸ್ ಎಲ್ಲ ತುಂಬ ನೋಡ್ಬಿಟ್ಟು ತುಂಬ ಸಪೋರ್ಟ್ ಮಾಡ್ತಾರೆ. ಇವಾಗ ಹಸುನ ಒಂದು ರೌಂಡ್ ಕರ್ಕೊಂಡು ಹೋಗಬೇಕು. ಕರ್ಕೊಂಡು ನಂತರ ಆಮೇಲೆ ಹಸುನ ಕಿಚ್ಚಾಯಿಸಕ್ಕೆ ಕರ್ಕೊಂಡು ಹೋಗ್ತೀವಿ. ಸೊ ನಾನು ಕರ್ಕೊಂಡು ಹೋಗ್ತಾ ಇದ್ದೆ ಗಾಯ್ಸ್. ಅದು ಎಷ್ಟು ಸ್ಪೀಡಾಗಿ ಎಳಿತಿದೆ ಅಂದರೆ ನಾನೇ ಭಯ ಬಿದ್ದುಬಿಟ್ಟೆ. ಆದರೂ ಟ್ರೈ ಮಾಡೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಭಯನೇ ಇತ್ತು ಮನಸ್ಸಲ್ಲಿ, ಹೆಂಗಾಗುತ್ತೋ ಏನು ಅಂತ. ಬಟ್ ಪರವಾಗಿಲ್ಲ, ನಾನು ಕೂಡ ಹ್ಯಾಂಡಲ್ ಮಾಡಿದೆ. ಆಮೇಲೆ ಮತ್ತೆ ಇನ್ನೊಂದು ರೌಂಡು ತಿರ್ಸಾದ್ಮೇಲೆ ನಮ್ಮ ಆಂಟಿಗೆ ಕೊಟ್ಬಿಟ್ಟೆ ನಾನು. ಸೊ ಗೈಸ್ ಸ್ಪಾಟಿಗೆ ಬಂದಿದ್ದೀವಿ. ನೋಡ್ಬೋದು ಲೈಕ್ ಹಸುಗಳನ್ನೆಲ್ಲ ರೆಡಿ ಮಾಡಿ ಲೈಕ್ ಗ್ಯಾದರ್ ಮಾಡಿಸಿದ್ದಾರೆ. ಇನ್ನೇನು ಒಂದು 5-10 ನಿಮಿಷದಲ್ಲಿ ಸ್ಟಾರ್ಟ್ ಆಗುತ್ತೆ. ನಾನಿದೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಹೇಗೆಲ್ಲ ಆಗುತ್ತೆ ಅಂತ. ಇವಾಗ ಬೆಂಕಿ ಹಾಕಿದ್ದಾರೆ, ನೀವು ನೋಡ್ಬೋದು. ಇಲ್ಲೊಂದು ಹಾಕಿದ್ದಾರೆ, ಮತ್ತು ಆ ಕಡೆ ಒಂದು ಹಾಕಿದ್ದಾರೆ, 3 ಕಡೆ ಹಾಕಿದ್ದಾರೆ. ಫಸ್ಟ್, ಸೆಕೆಂಡ್, ಥರ್ಡ್ ಅಂತ. ಇವಾಗ ಫಸ್ಟ್ ಹಸುನ ಕರ್ಕೊಂಬರ್ತಾರೆ. ಅದು ಕರ್ಕೊಂಬರೋದು ಫಸ್ಟ್ ಅವ್ರದ್ದೇ, ನಮ್ಮ ಅಂಕಲ್ ಅವ್ರದ್ದು ಕರ್ಕೊಂಬರ್ತಾರೆ. ಎಷ್ಟು ಚೆನ್ನಾಗಿ ಅದು ಓಡ್ತು, ಜಂಪ್ ಮಾಡ್ತು ಅಂದರೆ ಲೈಕ್ ಅದು ನಾನು ಕವರ್ ಮಾಡೋಕ್ಕಾಗಿಲ್ಲ. ಸೊ ಅದು ಲೆಫ್ಟಿಗೆ ಹೊಟ್ಟೋಯ್ತು. ಇನ್ನೊಂದು ನೆಕ್ಸ್ಟ್ ಹಸುನ ಕರ್ಕೊಂಬಂದರು. ನನಗೆ ಅನಿಸ್ತು ಗೈಸ್, ಪಾಪ ಅದು ಅಷ್ಟು ಬೆಂಕಿಯಲ್ಲಿ ಹಂಗೆ ಇದು ನಿಂತಿತ್ತು. ಬಟ್ ಏನು ರೀಸನ್ ಹಸುನ ಕಿಚ್ಚಾಯಿಸೋದು ಏನು ರೀಸನ್ ಅಂದರೆ, ಹಸುದಲ್ಲಿ ಏನಾದರೂ ಬ್ಯಾಕ್ಟೀರಿಯಾಸ್ ಏನಾದರೂ ಇದ್ದರೆ ಅದು ಒಂದು ಸತ್ತೋಗ್ಬಿಡುತ್ತೆ. ಆ ಒಂದು ಕಾರಣಕ್ಕೆ ಒಂದು ಹಸು ಕಿಚ್ಚಾಯಿಸೋದು ಅಂತ ಮಾಡ್ತಾರೆ ಅಂತ ನನಗೆ ಈ ಥರ ಹೇಳಿದರು. ನಿಮ್ಗೇನಾದರೂ ಗೊತ್ತಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ಒಂದು ಹಸು ಎಷ್ಟು ಹುಷಾರಿದೆ ಗೊತ್ತಾ ಗೈಸ್, ಎಲ್ಲ ಬೆಂಕಿ ಮೇಲೆ ಜಂಪ್ ಮಾಡ್ಕೊಂಡು ಬಂದಿದ್ರೆ, ಇನ್ನೊಂದು ಹಸುಗಳು ಮಾತ್ರ ಸೈಡಲ್ಲಿ ಮಾತ್ರ ಬರ್ತಿದೆ. ಸಿಕ್ಕಾಪಟ್ಟೆ ಹುಷಾರಾಗಿದೆ, ಚೆನ್ನಾಗಿತ್ತು ಅದು ಒಂಥರ. ಆಮೇಲೆ ಎಲ್ಲ ಹಸುನೂ ಗೈಸ್ ಏನು ಗೊತ್ತಾ, ಲೈಕ್ ನಾರ್ಮಲ್ ಜಂಪೇ ಮಾಡ್ತಾಯಿರಲಿಲ್ಲ, ಸುಮ್ಮನೆ ಅದೊಂದು ಮಾತ್ರ ಕ್ರಾಸ್ ಮಾಡ್ಕೊಂಡು ಹೋಗ್ತಾಯಿತ್ತು. ಇನ್ನೊಂದು ಹಸುಗಳೆಲ್ಲ ಸೈಡಲ್ಲಿ ಮಾತ್ರ ಹೋಗ್ತಾಯಿತ್ತು. ಒಂದು ಹಸು ಮಾತ್ರ ಸಕ್ಕದಾಗಿ ಜಂಪ್ ಮಾಡ್ತು, ನೀವು ನೋಡ್ಬೋದು. ನನಗಂತ ತುಂಬ ಇಷ್ಟ ಆಯಿತು, ಚೆನ್ನಾಗಿತ್ತು. ಬಿಕಾಸ್ ನಾನು ಫಸ್ಟ್ ಟೈಮ್ ನೋಡ್ತಾರೆ ಇದು ಹಸು ಕಿಚ್ಚಾಯಿಸೋದು. ತುಂಬ ಚೆನ್ನಾಗಿತ್ತು. ಸಂಕ್ರಾಂತಿ ಹಬ್ಬ ಈ ಥರ ಹೋಯಿತು. ನಿಮಗೆ ಹಬ್ಬ ಲೈಕ್ ಯಾವ ಥರ ಆಚರಣೆ ಮಾಡಿದ್ರಿ, ಯಾವ ಥರ ಹೆಂಗಿತ್ತು ಹಬ್ಬದ ದಿನ, ಹೆಂಗಿತ್ತು ನೀವು ಕಾಮೆಂಟ್ ಮೂಲಕ ತಿಳಿಸಿ. ಸೊ ಗೈಸ್ ನೋಡಿದ್ರಲ್ಲ ಇವತ್ತಿನ ಸಂಕ್ರಾಂತಿ ಸೆಲೆಬ್ರೇಷನ್ ಹೇಗಿತ್ತು ಅಂತ. ಎಲ್ರಿಗೂ ನನ್ನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಹೆಚ್ಚು ವೀಡಿಯೋಸ್ಗೆ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.